ಚಿತ್ರದುರ್ಗ ಕೋಟೆಯನ್ನು ಕಲ್ಲಿನ ಕೋಟೆ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಅತ್ಯಂತ ಬಲಿಷ್ಠ ಮತ್ತು ಐತಿಹಾಸಿಕ ಕೋಟೆಗಳಲ್ಲಿ ಇದು ಪ್ರಮುಖವಾದುದು. ಚಿತ್ರದುರ್ಗ ನಗರದಲ್ಲಿರುವ ಈ ಕೋಟೆ ತನ್ನ ಬೃಹತ್ಕಲ್ಲಿನ ಗೋಡೆಗಳು, 7 ಸುತ್ತಿನ ರಕ್ಷಣಾ ವ್ಯವಸ್ಥೆ, ಗುಪ್ತದಾರಿಗಳು ಮತ್ತು ಒನಕೆ ಓಬವ್ವ ಅವರ ಸಾಹಸಕತೆಗಾಗಿ ವಿಶ್ವಪ್ರಸಿದ್ಧವಾಗಿದೆ. ಸುಮಾರು 1,500 ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ಕೋಟೆಯನ್ನು ದೊಡ್ಡ ದೊಡ್ಡ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಪ್ರಕೃತಿಯೇ ಕೋಟೆಗೆ ರಕ್ಷಣೆಯಾಗಿ ನಿಂತಿರುವುದರಿಂದ ಶತ್ರುಗಳಿಗೆ ಇದನ್ನು ಗೆಲ್ಲುವುದು ಬಹಳ ಕಷ್ಟವಾಗಿತ್ತು. ಚಿತ್ರದುರ್ಗ ಎಂಬ ಹೆಸರು ಬಂದೆ ತೆಗೆಂದರೆ ಚಿತ್ರ ಎಂದರೆ ಸುಂದರ ಅಥವಾ ಚಿತ್ರ, ದುರ್ಗ ಎಂದರೆ ಕೋಟೆ ಅಂದರೆ ಸುಂದರ ಕೋಟೆ ಎಂಬ ಅರ್ಥ. ಈ ಕೋಟೆಯನ್ನು ಇನ್ನೂ 2 ಹೆಸರಿನಿಂದ ಕರೆಯುತ್ತಾರೆ. ಕಲ್ಲಿನ ಕೋಟೆ, 7 ಸುತ್ತಿನ ಕೋಟೆ, ಏಕೆಂದರೆ ಇಲ್ಲಿ 7 ಪದರದ ಕೋಟೆ ಗೋಡೆಗಳಿವೆ. ಚಿತ್ರದುರ್ಗ ಪ್ರದೇಶದ ಇತಿಹಾಸ ಬಹಳ ಪುರಾತನವಾಗಿದೆ. ಇಲ್ಲಿ ಮೌರ್ಯರು, ಸಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಆಡಳಿತ ನಡೆಸಿದ್ದರು. ಕೋಟೆ ಸುತ್ತಮುತ್ತ ಪುರಾತತ್ವ ಅಧ್ಯಯನಗಳಲ್ಲಿ ಪುರಾತನ ಮಾನವ ವಾಸದ ಗುರುತುಗಳು ಕೂಡ ಪತ್ತೆಯಾಗಿವೆ. ನಾಯಕ ಅರಸರ ಆಡಳಿತ. ಚಿತ್ರದುರ್ಗ ಕೋಟೆ ಅತ್ಯಂತ ಪ್ರಸಿದ್ಧಿಯಾಗಿದ್ದು, ಚಿತ್ರದುರ್ಗ ನಾಯಕ ವಂಶ ಆಡಳಿತದ ಕಾಲದಲ್ಲಿ ನಾಯಕರು ಮೊದಲು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅವರು ಸ್ವತಂತ್ರ ಆಡಳಿತ ನಡೆಸಿ ಕೋಟೆಯನ್ನು ಬಲಪಡಿಸಿದರು. ಇದರಲ್ಲಿ ಪ್ರಮುಖ ನಾಯಕರು ಎಂದರೆ ಮದಕರಿ ನಾಯಕ, ಭರಮಪ್ಪ ನಾಯಕ, ಮದಕರಿ ನಾಯಕ. ಇವರಲ್ಲಿ ಮದಕರಿ ನಾಯಕ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದನು. ಚಿತ್ರದುರ್ಗ ಕೋಟೆ ಸೈನಿಕ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ. ಕೋಟೆಯಲ್ಲಿ 7 ಪದರದ ರಕ್ಷಣಾ ಗೋಡೆಗಳಿವೆ. ಇವುಗಳಲ್ಲಿ ಭಾರೀ ಬಾಗಿಲುಗಳು, ಕಿರಿದಾದ ದಾರಿಗಳು, ಕಾವಲು ಗೋಪುರಗಳು, ಗುಪ್ತ ದಾರಿಗಳು ಇದ್ದವು. ಶತ್ರುಗಳು ಒಳಗೆ ಬಂದರೂ ಸುಲಭವಾಗಿ ಮುಂದೆ ಸಾಗಲು ಸಾಧ್ಯವಾಗುತ್ತಿರಲಿಲ್ಲ. ದೊಡ್ಡ ಬಂಡೆಗಲ್ಲುಗಳು ಮತ್ತು ಗುಡ್ಡಗಳು ಕೋಟೆಗೆ ಸಹಜ ರಕ್ಷಣೆಯಾಗಿ ಕೆಲಸ ಮಾಡುತ್ತಿದ್ದವು. ಕೋಟೆಯಲ್ಲಿ ಅತ್ಯಾಧುನಿಕ ಮಳೆನೀರು ಸಂಗ್ರಹ ವ್ಯವಸ್ಥೆ ಇತ್ತು. ಇವುಗಳಲ್ಲಿ ಕೆರೆಗಳು, ಬಾವಿಗಳು, ನೀರಿನ ಕೊಳಗಳು ಇದ್ದವು. ಯುದ್ಧದ ಸಮಯದಲ್ಲೂ ಕೋಟೆಯ ಜನರಿಗೆ ನೀರಿನ ಕೊರತೆಯಾಗದಂತೆ ವ್ಯವಸ್ಥೆ ಮಾಡಲಾಗಿತ್ತು. ಕೋಟೆಯೊಳಗೆ ಹಲವಾರು ಪುರಾತನ ದೇವಾಲಯಗಳಿವೆ. ಹಿಡಿಂಬೇಶ್ವರ ದೇವಾಲಯ, ಸಂಪಿಗೆ ಸಿದ್ದೇಶ್ವರ ದೇವಾಲಯ, ಏಕನಾಥೇಶ್ವರಿ ದೇವಾಲಯ. ಈ ದೇವಾಲಯಗಳು ಶಿಲ್ಪಕಲೆ ಮತ್ತು ಧಾರ್ಮಿಕ ಪರಂಪರೆಯ ಪ್ರತೀಕಗಳಾಗಿವೆ. ಚಿತ್ರದುರ್ಗ ಕೋಟೆಯ ಅತ್ಯಂತ ಪ್ರಸಿದ್ಧ ಕಥೆಯೆಂದರೆ ಒನಕೆ ಓಬವ್ವ ಅವರ ಸಾಹಸ. ಒನಕೆ ಓಬವ್ವ ಅವರು ಕರ್ನಾಟಕದ ಇತಿಹಾಸದಲ್ಲಿನ ಅತ್ಯಂತ ಧೈರ್ಯಶಾಲಿ ಮಹಿಳೆಯರಲ್ಲಿ ಒಬ್ಬರು. ಅವರು ಚಿತ್ರದುರ್ಗ ಕೋಟೆಯ ರಕ್ಷಣೆಯಲ್ಲಿ ತೋರಿದ ಸಾಹಸಕ್ಕಾಗಿ ಕನ್ನಡಿಗರ ಹೆಮ್ಮೆಯ ಪ್ರತೀಕವಾಗಿ ಪ್ರಸಿದ್ಧರಾಗಿದ್ದಾರೆ. ಅವರು ಸಾಮಾನ್ಯ ಮಹಿಳೆಯಾಗಿದ್ದರೂ ತಮ್ಮ ಧೈರ್ಯ, ದೇಶಭಕ್ತಿ ಮತ್ತು ಚಾತುರ್ಯದಿಂದ ದೊಡ್ಡ ಸೈನ್ಯವನ್ನೇ ತಡೆದ ವೀರ ಮಹಿಳೆಯಾಗಿ ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ಒನಕೆ ಓಬವ್ವ ಅವರು ಚಿತ್ರದುರ್ಗ ಕೋಟೆಯ ಕಾವಲುಗಾರನಾದ ಕಾಳಯ್ಯನ ಪತ್ನಿಯಾಗಿದ್ದರು ಎಂದು ಇತಿಹಾಸ ಹೇಳುತ್ತದೆ. ಅವರು ಸರಳ ಗ್ರಾಮೀಣ ಕುಟುಂಬದ ಮಹಿಳೆ. ಆ ಕಾಲದಲ್ಲಿ ಮಹಿಳೆಯರು ಮನೆ ಕೆಲಸ, ಕೃಷಿ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಿದ್ದರು. ಒನಕೆ ಎಂದರೆ ಅಕ್ಕಿ ಅಥವಾ ಧಾನ್ಯ ಕುಟ್ಟಲು ಬಳಸುವ ಮರದ ಸಾಧನ. ಇದೇ ಸಾಧನದಿಂದ ಅವರು ಶತ್ರುಗಳನ್ನು ಹೊಡೆದುರುಳಿಸಿದ್ದರಿಂದ ಅವರಿಗೆ ಒನಕೆ ಓಬವ್ವ ಎಂಬ ಹೆಸರು ಪ್ರಸಿದ್ಧಿಯಾಯಿತು. 18ನೇ ಶತಮಾನದಲ್ಲಿ ಹೈದರ ಅಲಿ ದಕ್ಷಿಣ ಕರ್ನಾಟಕದ ಹಲವು ಪ್ರದೇಶಗಳನ್ನು ಗೆಲ್ಲಲು ಯತ್ನಿಸುತ್ತಿದ್ದನು. ಆ ಸಮಯದಲ್ಲಿ ಮದಕರಿ ನಾಯಕ ಚಿತ್ರದುರ್ಗ ಕೋಟೆಯನ್ನು ಆಡಳಿತ ನಡೆಸುತ್ತಿದ್ದರು. ಚಿತ್ರದುರ್ಗ ಕೋಟೆ ಬಹಳ ಬಲಿಷ್ಠವಾಗಿತ್ತು. 7 ಸುತ್ತಿನ ಗೋಡೆಗಳು, ಬಂಡೆಗಲ್ಲಿನ ರಕ್ಷಣಾ ವ್ಯವಸ್ಥೆ, ಕಿರಿದಾದ ದಾರಿಗಳು, ಗುಪ್ತ ಮಾರ್ಗಗಳು ಇದ್ದ ಕಾರಣ ಶತ್ರುಗಳಿಗೆ ಕೋಟೆ ಗೆಲ್ಲುವುದು ಕಷ್ಟವಾಗಿತ್ತು. ಕೋಟೆಯಲ್ಲಿ ಕಿಂಡಿ ಎಂದು ಕರೆಯಲ್ಪಡುವ ಸಣ್ಣ ರಹಸ್ಯ ದಾರಿ ಇತ್ತು. ಈ ದಾರಿ ಒಬ್ಬ ವ್ಯಕ್ತಿ ಮಾತ್ರ ಹಾದುಹೋಗುವಷ್ಟು ಕಿರಿದಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ಬಳಸಲಾಗುತ್ತಿತ್ತು. ಹೊರಗಿನಿಂದ ಸುಲಭವಾಗಿ ಕಾಣಿಸದಿತ್ತು. ಹೈದರ ಅಲಿಯ ಸೈನಿಕರು ಈ ಕಿಂಡಿಯ ಮೂಲಕ ಕೋಟೆಯೊಳಗೆ ನುಗ್ಗಲು ಯತ್ನಿಸಿದರು. ಒಂದು ದಿನ ಓಬವ್ವ ಅವರು ಮನೆಯ ಕೆಲಸ ಮಾಡುತ್ತಿದ್ದರು. ಆಗ ಕಿಂಡಿಯ ಬಳಿ ಅನುಮಾನಾಸ್ಪದ ಶಬ್ದ ಕೇಳಿಸಿತು. ಅವರು ಹತ್ತಿರ ಹೋಗಿ ನೋಡಿದಾಗ ಶತ್ರು ಸೈನಿಕರು ಒಬ್ಬೊಬ್ಬರಾಗಿ ಒಳಗೆ ಬರುತ್ತಿರುವುದನ್ನು ಕಂಡರು. ಅವರ ಬಳಿ ಯಾವುದೇ ಆಯುಧ ಇರಲಿಲ್ಲ. ತಕ್ಷಣ ಮನೆಯಲ್ಲಿದ್ದ ಒನಕೆಯನ್ನು ತೆಗೆದುಕೊಂಡು ಒಳಗೆ ಬರುತ್ತಿದ್ದ ಪ್ರತಿಯೊಬ್ಬ ಸೈನಿಕನ ತಲೆಗೆ ಹೊಡೆದರು. ಸೈನಿಕರನ್ನು ಮೌನವಾಗಿ ಕೊಂದರು. ಶವಗಳನ್ನು ಬದಿಗೆ ಸರಿಸಿದರು. ಹೀಗೆ ಅನೇಕ ಸೈನಿಕರನ್ನು ಒಬ್ಬರೇ ತಡೆದರು. ಅವರ ಧೈರ್ಯದಿಂದ ಕೋಟೆ ಕೆಲಕಾಲ ರಕ್ಷಿಸಲ್ಪಟ್ಟಿತು. ನಂತರ ಕಾವಲುಗಾರರು ಮತ್ತು ಸೇನೆಗೆ ವಿಷಯ ತಿಳಿಯಿತು. ಅವರು ಶತ್ರುಗಳ ವಿರುದ್ಧ ಹೋರಾಟ ಮುಂದುವರಿಸಿದರು. ಆದರೆ ಕೆಲವು ಕಾಲದ ಬಳಿಕ ಹೈದರ ಅಲಿ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸಿಕೊಂಡನು. ಆದರೂ ಒನಕೆ ಓಬವ್ವರ ಸಾಹಸ ಕನ್ನಡ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. ಒನಕೆ ಓಬವ್ವನವನ್ನು ಪ್ರತಿನಿಧಿಸುವ ಗುಣಗಳು ಧೈರ್ಯ, ದೇಶಭಕ್ತಿ, ಬುದ್ಧಿವಂತಿಕೆ, ಆತ್ಮವಿಶ್ವಾಸ, ತ್ಯಾಗ. ಸಾಮಾನ್ಯ ಮಹಿಳೆಯೂ ಅಸಾಧಾರಣ ಸಾಹಸ ಮಾಡಬಹುದು ಎಂಬುದಕ್ಕೆ ಅವರು ಉದಾಹರಣೆ.
ಇಂದು ಒನಕೆ ಓಬವ್ವ ಕರ್ನಾಟಕದ ಹೆಮ್ಮೆಯ ಸಂಕೇತ. ಅವರ ಹೆಸರಿನಲ್ಲಿ ಪ್ರತಿಮೆಗಳು, ಶಾಲೆಗಳು, ಕಾರ್ಯಕ್ರಮಗಳು, ಪ್ರಶಸ್ತಿಗಳು ಇವೆ. ಚಿತ್ರದುರ್ಗದಲ್ಲಿ ಅವರ ಸ್ಮಾರಕವೂ ಇದೆ. ಒನಕೆ ಓಬವ್ವರ ಕತೆ ಕನ್ನಡ ಪಾಠಪುಸ್ತಕಗಳಲ್ಲಿ, ಜನಪದ ಹಾಡುಗಳಲ್ಲಿ, ನಾಟಕಗಳಲ್ಲಿ, ಚಲನಚಿತ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಕರ್ನಾಟಕದ ಮಕ್ಕಳಿಗೆ ಅವರ ಕತೆಯನ್ನು ಧೈರ್ಯದ ಪಾಠವಾಗಿ ಹೇಳಲಾಗುತ್ತದೆ. ಒನಕೆ ಓಬವ್ವ ಅವರು ಕರ್ನಾಟಕದ ವೀರ ಮಹಿಳೆ, ಭಾರತೀಯ ಮಹಿಳಾ ಸಾಹಸದ ಪ್ರತೀಕ, ಚಿತ್ರದುರ್ಗ ಕೋಟೆಯ ರಕ್ಷಕಿ, ಸಾಮಾನ್ಯ ಜನರ ಶೌರ್ಯದ ಉದಾಹರಣೆ ಎಂದು ಇತಿಹಾಸದಲ್ಲಿ ಗೌರವಿಸಲ್ಪಡುತ್ತಾರೆ. ಅವರ ಹೆಸರು ಕನ್ನಡಿಗರ ಮನಸ್ಸಿನಲ್ಲಿ ಸದಾ ಅಮರವಾಗಿದೆ. 18ನೇ ಶತಮಾನದಲ್ಲಿ ಹೈದರ ಅಲಿ ಚಿತ್ರದುರ್ಗ ಕೋಟೆ ಮೇಲೆ ಹಲವಾರು ಬಾರಿ ದಾಳಿ ನಡೆಸಿದನು. ಮದಕರಿ ನಾಯಕ ಮತ್ತು ಅವರ ಸೇನೆ ಬಲವಾಗಿ ಪ್ರತಿರೋಧ ನೀಡಿದರೂ ಕೊನೆಗೆ ಸುಮಾರು 1779ರಲ್ಲಿ ಕೋಟೆ ಹೈದರ ಅಲಿಯ ವಶವಾಯಿತು. ಇದರಿಂದ ಚಿತ್ರದುರ್ಗ ನಾಯಕ ಆಡಳಿತ ಅಂತ್ಯವಾಯಿತು. ನಂತರ ಟಿಪ್ಪು ಸುಲ್ತಾನ್ ಪತನದ ಬಳಿಕ ಬ್ರಿಟಿಷರು ಈ ಪ್ರದೇಶದ ಆಡಳಿತ ಹಿಡಿದರು. ಆ ಸಮಯದಿಂದ ಕೋಟೆಯ ಸೈನಿಕ ಮಹತ್ವ ನಿಧಾನವಾಗಿ ಕಡಿಮೆಯಾಯಿತು. ಚಿತ್ರದುರ್ಗ ಕೋಟೆ ಕನ್ನಡಿಗರ ಹೆಮ್ಮೆಯ ಸಂಕೇತವಾಗಿದೆ. ಇದು ಪ್ರತಿನಿಧಿಸುವುದು ಶೌರ್ಯ, ತ್ಯಾಗ, ಸೈನಿಕ ಬುದ್ಧಿವಂತಿಕೆ, ವಾಸ್ತುಶಿಲ್ಪ ಕೌಶಲ್ಯ. ಒನಕೆ ಓಬವ್ವರ ಕತೆ ಕರ್ನಾಟಕದ ಪಾಠಪುಸ್ತಕಗಳು, ಸಾಹಿತ್ಯ ಮತ್ತು ಚಲನಚಿತ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಇಂದು ಚಿತ್ರದುರ್ಗ ಕೋಟೆ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಈ ಕೋಟೆಯ ಪ್ರಮುಖ ಆಕರ್ಷಣಕ ಸ್ಥಳಗಳೆಂದರೆ ಕಲ್ಲಿನ ಗೋಡೆಗಳು, ಗುಪ್ತದಾರಿಗಳು, ಪುರಾತನ ದೇವಾಲಯಗಳು, ಕೋಟೆ ಬಾಗಿಲುಗಳು, ಸುಂದರ ಗುಡ್ಡ ದೃಶ್ಯಗಳು. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು, ಇತಿಹಾಸಕಾರರು ಮತ್ತು ಟ್ರೆಕ್ಕಿಂಗ್ ಪ್ರಿಯರು ಭೇಟಿ ನೀಡುತ್ತಾರೆ. ಚಿತ್ರದುರ್ಗ ಕಲ್ಲಿನ ಕೋಟೆ ಐತಿಹಾಸಿಕ ಮಹತ್ವವೆಂದರೆ ಭಾರತದ ಬಲಿಷ್ಠ ಬೆಟ್ಟದ ಕೋಟೆಗಳಲ್ಲಿ ಒಂದು, ಕರ್ನಾಟಕದ ಹೆಮ್ಮೆಯ ಸಂಕೇತ, ಪುರಾತನ ರಕ್ಷಣಾ ವಾಸ್ತುಶಿಲ್ಪದ ಅದ್ಭುತ, ಶೌರ್ಯ ಮತ್ತು ತ್ಯಾಗದ ಸ್ಮಾರಕ ಎಂದು ಪರಿಗಣಿಸಲಾಗುತ್ತದೆ.